ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಆಸೆ ಎಪಿಸೋಡನ್ನು ನೋಡ್ಕೊಂಬರೋಣ. ಈ ಕಡೆ ಸೂರ್ಯನ ಕರ್ಕೊಂಬಂದು ಸ್ಟೇಷನ್ ಒಳಗಡೆ ಹಾಕಿರ್ತಾರೆ. ಏನಪ್ಪ ನೀನು ಹೆಂಡ್ತಿ ಉಮಾರೋಳಾಗಿದ್ರು, ರೆಫರೆನ್ಸ್ ತುಂಬ ಚೆನ್ನಾಗಿದೆ, ದೊಡ್ಡ ದೊಡ್ಡವ್ರಿಗೆಲ್ಲ ಫೋನ್ಗಳು ಮಾಡಿಸ್ತಾ ಇದ್ದಾರೆ, ನಿಮ್ಮ ಹೆಂಡ್ತಿ ಏನು ಅಷ್ಟು ಪರಿಚಯ ಇದೆಯಲ್ಲ, ಚಿರಪರಿಚಿತರು ಅವರೆಲ್ಲನೂ. ಅವ್ರು ಹೇಳಿದ ತಕ್ಷಣ ನೀನು ಬಿಟ್ಬಿಡೋಕ್ಕೆಲ್ಲ ಆಗೋದಿಲ್ಲ, ಅವ್ರ ಮೇಲೆ ಒಂದು ಮರ್ಯಾದೆಗೋಸ್ಕರ ಹ್ಞೂ ಅಂತ ಹೇಳಿರ್ತೀರ ಅಷ್ಟೇ. ಆದರೆ ನಮ್ಮ ಕೆಲಸ ಏನಿದೆ ನಾವು ಅದನ್ನ ಮಾಡ್ತೀರಿ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಸೂರ್ಯ ಏನು ಮಾತಾಡಿದ್ರೇ ಸೈಲೆಂಟಾಗಿರ್ತಾನೆ. ಅದೇ ಟೈಮ್ಗೆ ಈ ಕಡೆ ಮೀನಾ ಬರ್ತಾಳೆ. ರೀ ಏನು ನೀವು ಹೇಗಿದ್ದೀರಾ ಅಂದಾಗ, ಪರವಾಗಿಲ್ಲ ಮೀನಾ, ಆದರೆ ಯಾವ ಥರ ಆಚೆ ಅವ್ನ ಕಾಗೆ ಸುಬ್ಬನ್ ಗೊತ್ತಾಯಿತು ನಾನು ಅವ್ರ ಮನೆಗೆ ಹೋಗೋದು, ನಮ್ಮ ಮನೆಯಿಂದನೇ ಇದೆಲ್ಲ ಆಚೆ ಹೋಗ್ತಾ ಇರೋದು, ನಮ್ಮ ಮನೇಲಿ ಏನೇನು ನಡೀತಿದೆ ಎಲ್ಲ ಆಚೆಗಡೆ ಹೋಗ್ತಾ ಇದೆ, ಯಾರು ಹೇಳ್ತಾ ಇರ್ಬೋದು ಅಂತೇಳಿ ಮಾತಾಡ್ತಾ ಇರ್ತಾರೆ. ಅಲ್ಲ ಮೀನಾ, ಎಲ್ಲ ಟೈಮಲ್ಲೂ ನನ್ನ ಕೈ ಹಿಡಿಯೋ ಥರ ಆಗೋಯ್ತು, ಇದೇನು ಹಣೆ ಬರ ನಿನಗೆ ಅಂತೇಳಿ ಅಂದಾಗ, ರೀ ನಾನು ಇರೋದೇ ನಿಮಗೋಸ್ಕರ, ಯಾಕೆ ರೀ ತಲೆ ಕೆಡಿಸ್ಕೊತೀರಾ, ನಿಮ್ಮ ನಾನು ಕೈ ಬಿಡೋಕ್ಕಾಗುತ್ತಾ, ಒಂದೆರಡು ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಈ ಕಡೆ ಪೊಲೀಸ್ ಹತ್ರ ಹೋಗ್ತಾರೆ. ಏನಮ್ಮ ಬರೀ ದೊಡ್ಡ ದೊಡ್ಡವ್ರ ಕೈಯಲ್ಲೆಲ್ಲ ಫೋನ್ಗಳು ಮಾಡಿಸ್ತಾ ಇರ್ತೀಯ, ನಮ್ಮ ಕೆಲಸ ನಮ್ಗೆ ಗೊತ್ತಾಗಲ್ವಾ, ಸುಮ್ಮನೆ ನಾವು ತೊಗೊಂಬಂದು ಹಾಕ್ತೀರಾ ಅಂದಾಗ, ಇಲ್ಲ ಸರ್ ನಿಮ್ಮ ಮೇಲೆ ಯಾವುದೇ ರೀತಿಯಾದ ನನಗೆ ಏನು ಕೆಟ್ಟ ಉದ್ದೇಶ ಅಂತ ಖಂಡಿತವಾಗ್ಲಿಲ್ಲ, ನಿಮ್ಮ ಒಂದು ಕೆಲಸ ನೀವು ಮಾಡ್ತಾ ಇದ್ದೀರಾ, ಆದರೆ ದಯವಿಟ್ಟು ಏನು ಯಾರು ಈ ತಪ್ಪು ಮಾಡಿದ್ದಾರೆ ಆ ತಪ್ಪನ್ನು ನೀವು ಕಂಡುಹಿಡಿಬೇಕು, ತಪ್ಪು ಮಾಡದೇ ಇರೋರನ್ನ ಕರ್ಕೊಂಡು ದಯವಿಟ್ಟು ಒಳಗಡೆ ಹಾಕಬಾರ್ದು ಅಂದಾಗ, ಸರಿ ನೀನೇನೋ ಕಂಡುಹಿಡಿದಿದೆ ಅಂತಲ್ಲ, ಯಾರದು ಅಂದಾಗ, ಕಾಗೆ ಸುಬ್ಬ ಅಂದ್ಬಿಟ್ಟು ಸರ್ ಅವನಿಗೆ ನಮ್ಮ ಮೇಲೆ ತುಂಬ ದ್ವೇಷ ಇದೆ, ಅದಕ್ಕೋಸ್ಕರ ಇವ್ನು ಈ ಥರ ಎಲ್ಲ ಮಾಡಿದ್ದಾನೆ ಅಂತಾರೆ. ಯಾವ ಕಾಗೆ ಸುಬ್ಬು, ಫೈನಾನ್ಸ್ಗೆ ಬಿಡ್ತಾನಲ್ಲ ಅವನು ಅಂದಾಗ, ಹೌದು ಸರ್ ಅವನೇ, ತುಂಬ ದಿನದಿಂದ ನಮ್ಮ ಹಸ್ಬೆಂಡ್ ಮೇಲೆ ತುಂಬ ಕೋಪ ಇದೆ ಅವನಿಗೆ, ಬೇಕಂತ ಈ ಥರ ಮಾಡಿರೋದು, ಹುಡುಗನ ನಮ್ಮ ಹಸ್ಬೆಂಡ್ ಮನೆಗೆ ಹೋಗಿರೋದನ್ನು ನೋಡಿಕೊಂಡು ಹುಡುಗರನ್ನ ಕರ್ಕೊಂಡೋಗಿ ಹೊಡೆದು ಸೂರ್ಯ ಕಡೆಯವರು ಅಂತೇಳಿ ಬಂದಿದ್ದಾರೆ, ಅದನ್ನು ಮದನ್ನು ಕೇಳಿಸ್ಕೊಂಡಿದ್ದಾನೆ, ಕಾಗೆ ಸುಬ್ಬ ಕಾಲ್ ಮಾಡಿ ಆಯಿತು ನಿಮ್ಮ ಕೆಲಸ ಅಂತೇಳಿ ಅಂದಿದ್ದಾರೆ, ನೀವು ಬೇಕಂದರೆ ಮದನ ಫೋನ್ ಮಾಡಿ ಕರೆಸಿ ಅಂದಾಗ, ಫೋನ್ ಎಲ್ಲ ಮಾಡೋ ಅವಶ್ಯಕತೆ ಏನಿಲ್ಲಮ್ಮ, ಕಾಗೆ ಸುಬ್ಬನ್ನೇ ಕರೆಸ್ತೀರಿ ಅಂತ ಅಂದ್ಬಿಟ್ಟು ಈ ಕಡೆ ಇನ್ನೊಬ್ಬರನ್ನ ಕಾನ್ಸ್ಟೇಬಲ್ನ ಕರೆಸ್ಬಿಟ್ಟು, ಬನ್ನಿರಿ ಇಲ್ಲಿ ಹೋಗಿ ಆ ಕಾಗೆ ಸುಬ್ಬನ್ನ ಎಳ್ಕೊಂಬನ್ನಿರಿ, ನಮ್ಮ ವ್ಯಾನ್ ಎತ್ಕೊಂಡೋಗಿ ಇಬ್ಬರನ್ನ ಏನು ನಿಮ್ಮ ಜೊತೆಲಿ ಕೆಲಸದವ್ರನ್ನ ಕರ್ಕೊಂಡೋಗಿ ಅಂತೇಳಿ ಅಂತಾರೆ. ಸರಿ ಅಂತೇಳಿ ಈ ಕಡೆ ಕಾನ್ಸ್ಟೇಬಲ್ ಸಹ ಕಾಗೆ ಸುಬ್ಬನ್ನ ಕರ್ಕೊಂಬರೋಕ್ಕೆ ಆ ಕಡೆ ಹೋಗ್ತಾರೆ. ಕಾಗೆ ಸುಬ್ಬನ್ನ ಕರ್ಕೊಬಂದ ಮೇಲೆ ಪೊಲೀಸರು ವಿಚಾರಣೆ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕೆ ಏನಾಯಿತು, ಏನಕ್ಕೋಸ್ಕರ ಈ ಥರ ಕೆಲಸ ಮಾಡಿದೆ ಅಂತೇಳಿ ಕೇಳಿದಾಗ, ಇಲ್ಲ ಸರ್ ನಾನು ಆ ಥರ ಎಲ್ಲ ಕೆಲಸ ಮಾಡಿದ್ದಿಲ್ಲ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತೇಳಿ ಅಂತಾನೆ. ಈ ಕಡೆ ಪೊಲೀಸು, ಯಾಕೋ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳೋದೇ ಇಲ್ವಾ ನೀನು ಅಂದಾಗ, ನಮ್ಮ ಅಮ್ಮನ ಹಣೆಗಳು ಮಾಡಿಲ್ಲ ಅಂತೇಳಿ ಅಂತಾರೆ. ಅದಕ್ಕೆ ನೀನು ಮಾಡೋ ಕೆಲಸಕ್ಕೆ ನಿಮ್ಮ ಅಮ್ಮನವ್ರನ್ನೆಲ್ಲ ಯಾಕೆ ಹೇಳ್ಕೊಂತೀಯ, ನೀನೇನು ತಪ್ಪು ಮಾಡಿದ್ರೆ ನಿನ್ನ ಹೆಸರು ಹೆಂಗೆ ಬಂತು, ಅದಂಗೆ ರೌಡಿ ನೀನು ಕಾಲ್ ಮಾಡಿ ಕಾಗೆ ಸುಬ್ಬ ಅಂತ ಹೇಳಿದರು ಅಂತ ಹೇಳಿ ಇನ್ಸ್ಪೆಕ್ಟರ್ ಹೊಡೆಯೋಕ್ಕೆ ಶುರು ಮಾಡ್ತಾನೆ. ಸರ್ ಹೇಳ್ತೀನಿ ಸರ್, ದಯವಿಟ್ಟು ಹೊಡಿಬೇಡಿ ಸರ್ ಅಂದಾಗ, ಹೇಳು ಫಸ್ಟು, ಬಾಯಿ ಬಿಚ್ಚು ಫಸ್ಟು ಅಂತೇಳಿ ಅಂತಾರೆ. ಅದಕ್ಕೆ ಹೇಳ್ತಾನೆ, ಸರ್ ತುಂಬ ದಿನದಿಂದ ನನಗೆ ಸೂರ್ಯ ಮೇಲೆ ದ್ವೇಷ ಇತ್ತು, ಒಳ್ಳೆ ಟೈಮ್ಗೆ ಅವನು ರೌಡಿಗಳನ್ನ ಬಿಟ್ಟು ಹೊಡೆಯೋಕ್ಕೆ ಬಂದ, ಅದೇ ಟೈಮಿಗೆ ನಮ್ಮ ಹುಡುಗರನ್ನ ಕಳಿಸಿ ನಾನು ಓಡಿಸ್ದೆ ಸರ್ ಅಂತ ಹೇಳಿ ಅಂತಾರೆ. ಅದಕ್ಕೆ ಏನಕ್ಕೆ ಈ ಥರ ಎಲ್ಲ ಮಾಡೋಕ್ಕೋದೆ ನಿನಗೂ ಅಂತೇಳಿ ಅಂದಾಗ, ತುಂಬ ದಿನದಿಂದ ದ್ವೇಷ ಇತ್ತು ಸರ್, ಅವ್ನು ಏನಾದರೂ ಮಾಡಿ ಲಾಕ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಅದೇ ಟೈಮ್ಗೆ ಒಳ್ಳೆಯ ಟೈಮ್ ಕೂಡಿ ಬಂತು ಅಂತೇಳಿ ಈ ಥರ ಮಾಡಿದೆ ಸರ್ ಅಂತಾರೆ. ಈ ಕಡೆ ಸೂರ್ಯ, ಸರಿ ಸರ್ ಆಯಿತು, ನಾನು ಅವ್ರ ಮನೇಲಿದ್ದೀನಿ ಅಂತ ಇವ್ನಿಗೆ ಹೆಂಗೆ ಗೊತ್ತಾಯ್ತು ಸರ್ ಕೇಳಿ ಸರ್ ಅಂತಾರೆ. ಅದಕ್ಕೆ ಹೆಂಗೋ ಗೊತ್ತಾಯಿತು ನಿನಗೆ ಹೇಳು ಅಂತಂದಾಗ, ಸರ್ ಅದೆಲ್ಲ ರಿವೀಲ್ ಮಾಡಬಾರ್ದು ಸರ್, ಅದೆಲ್ಲನೂ ನಮ್ಮ ಏನು ಪರ್ಸ್ನಲ್ ಅದೆಲ್ಲ ಅಂತಂದಾಗ, ಅದರಲ್ಲೂ ಎಥಿಕ್ಸು ಅದೆಲ್ಲ ಇದೆಯಾ ಅಂತೇಳಿ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಸರ್ ಆಯಿತು, ಅವ್ರ ಮನೆಯಿಂದನೇ ಬಂದಿರೋದು ರೋಹಿಣಿ ಅಂತ ಅಂದ್ಬಿಟ್ಟು ಅಂತೇಳಿ ಅಂತಾರೆ. ಈ ಕಡೆ ಮೀನಾ ಬಂದ್ಬಿಟ್ಟು, ಇಲ್ಲ ಸರ್ ರೋಹಿಣಿ ನಮ್ಮ ಮನೆ ಹೆಣ್ಮಗು, ಯಾವುದೇ ಕಾರಣಕ್ಕೂ ಅವ್ರು ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ಮನೆಯಲ್ಲಿ ತಂದಿಡೋ ಕೆಲಸ ಇವ್ನು ಮಾಡ್ತಾ ಇದ್ದಾನೆ ಅಂತೇಳಿ ಅಂದಾಗ, ಇಲ್ಲ ಸರ್ ರೋಹಿಣಿಯವರು ನನಗೆ ಗೊತ್ತು ಅಂತೇಳಿ ಅಂತಾರೆ. ಹೆಂಗೋ ಗೊತ್ತು ನಿನಗೆ ಅಂತೇಳಿ ಪೊಲೀಸ್ ಅಂದಾಗ, ಅವ್ರ ಸಣ್ಣ ಪುಟ್ಟ ಸಹಾಯಕ್ಕೆ ನನಗೆ ಆಗಾಗ ಕಾಲ್ ಮಾಡ್ತಾ ಇರ್ತಾರೆ ಸರ್, ಅವರೇ ಸರ್ ಹೇಳಿದ್ದು ಇವರಿಗೆ ಬುದ್ಧಿ ಕಲಿಸೋಕ್ಕೆ, ಅದಕ್ಕೆ ಈ ಥರ ಮಾಡಿದ್ರಿ ಅಂತೇಳಿ ಅಂತಾರೆ. ಈ ಕಡೆ ಮೀನಾ ಮತ್ತು ಸೂರ್ಯ ಇವರಿಗೆಲ್ಲ ಶಾಕ್ ಆಗೋಗುತ್ತೆ. ಇಲ್ಲ ಸರ್ ಇವ್ನು ಸುಳ್ಳು ಹೇಳ್ತಾ ಇದ್ದಾನೆ ಅಂದಾಗ, ಇಲ್ಲ ಸರ್ ಖಂಡಿತವಾಗ್ಲೂ ಅವರೇ ಸರ್ ಹೇಳಿದ್ದು, ಬೇಕಂದರೆ ಅವ್ರನ್ನ ಕರೆಸಿ ಅಂತೇಳಿ ಕಾಗೆ ಸುಬ್ಬು ಅಂತಾನೆ. ಆ ಥರ ಅಂದ ತಕ್ಷಣ ಸೂರ್ಯ ಮೀನಿಗೆ ತುಂಬಾ ಶಾಕ್ ಆಗೋಗುತ್ತೆ. ಸರಿ ಅಂತೇಳಿ ಒಳಗಡೆ ಕರ್ಕೊಂಡೋಗಿ ಲಾಕ್ ಮಾಡಿ ಫಸ್ಟ್ ಸೂರ್ಯನ ಬಿಡ್ರಿ ಅಂತೇಳಿ ಅಂತಾರೆ. ಥ್ಯಾಂಕ್ಸ್ ಸರ್, ತುಂಬ ಹೆಲ್ಪ್ ಆಯಿತು ನಿಮ್ಮಿಂದ ಅಂದಾಗ, ಇಲ್ಲಮ್ಮ ಇದೆಲ್ಲ ನಿನ್ನ ಕ್ರೆಡಿಟ್ಟು ಅಂತೇಳಿ ಅಂತಾರೆ. ಸೂರ್ಯನಿಗೆ ಥ್ಯಾಂಕ್ಸ್ ಕೇಳಿದಾಗ, ನನ್ನ ಹತ್ರ ಯಾಕಪ್ಪ ಥ್ಯಾಂಕ್ಸ್ ಕೇಳ್ತಾ ಇದೆಯಾ, ಅದನ್ನೇ ನಿನ್ನ ಹೆಂಡ್ತಿಗೆ ಥ್ಯಾಂಕ್ಸ್ ಹೇಳು, ಇದು ನನ್ನ ಶ್ರಮ ಅಲ್ಲ, ನಿನ್ನ ಹೆಂಡ್ತಿ ಪಾಪ ಇದನ್ನೆಲ್ಲ ಮಾಡಿರೋದು, ನಿನ್ನ ಹೆಂಡ್ತಿಗೆ ಥ್ಯಾಂಕ್ಸ್ ಹೇಳು ಅಂತೇಳಿ ಅಂದಾಗ, ಸರಿ ಆಯಿತು ಅಂತ ಹೇಳಿ ಮೀನಾಗೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ರೀ ಅದೆಲ್ಲ ಏನು ಬೇಡ, ನಂಗೆ ಒಂದೆರಡು ನಿಮಿಷ ಕೆಲಸ ಇದೆ, ಮನೆಗೆ ಹೋಗಿ ಬರ್ತೀನಿ ಅಂತೇಳಿ ಅಂತಾರೆ. ಅದಕ್ಕೆ ಯಾಕೆ ಮೀನಾ ಏನಾಯಿತು ಅಂದಾಗ, ನೀನು ಕರ್ಕೊಂಬರ್ಬೇಕಾದ್ರೆ ಗೂಬೆ ಥರ ಅಲ್ಲೇ ನಿಂತ್ಕೊಂಡಿದ್ಲಲ್ಲ, ಅವಳಿಗೆ ಹೋಗಿ ಒಂದು ಸ್ವಲ್ಪ ಚಳಿ ಬಿಡಿಸ್ಬಿಟ್ಟು ಬರ್ತೀನಿ ಅಂತೇಳಿ ಅಂದಾಗ, ಸರಿ ಆಯಿತು ನೀನು ಹೊರಡು ಅಂತೇಳಿ ಸೂರ್ಯನು ಅಂತಾನೆ. ಸರಿ ಅಂತೇಳಿ ಮೀನಾ ಅಲ್ಲಿಂದ ಸೂರ್ಯಗೆ ಹೇಳಿ ಈ ಕಡೆ ರೋಹಿಣಿಗೆ ಕ್ಲಾಸ್ ತೊಗೋಬೇಕಂತೇಳಿ ಮನೆಗೆ ಬರ್ತಾ ಇರ್ತಾಳೆ. ಈ ಕಡೆ ಸೂರ್ಯನು ಕಾಗೆ ಸುಬ್ಬ ಹತ್ರ ಹೋಗ್ಬಿಟ್ಟು, ಇಷ್ಟರಲ್ಲಿ ನಿನಗೆ ತಿಥಿ ಊಟ ರೆಡಿ ಆಗುತ್ತೆ, ಆದಷ್ಟು ಬೇಗ ವೆಯ್ಟ್ ಮಾಡ್ತಾರೋ, ನೀನು ನನಗೇನು ಕೆಲಸ ಕೊಟ್ಟೆ ಅದಕ್ಕಿಂತ ಎರಡರಷ್ಟು ನಾನು ನಿನಗೆ ಮಂಜ ಕೊಟ್ಟಿಲ್ಲ ಅಂದರೆ ನನ್ನ ಹೆಸರು ಸೂರ್ಯನೇ ಅಲ್ಲ, ವೆಯ್ಟ್ ಮಾಡು ಅದಕ್ಕೋಸ್ಕರನೇ ಅಂತ ಹೇಳಿ ಈ ಕಡೆ ಕಾಗೆ ಸುಬ್ಬನಿಗೆ ವಾರ್ನ್ ಮಾಡ್ತಾ ಇರ್ತಾನೆ.
ವಾರ್ನ್ ಮಾಡಿ ಅಲ್ಲಿಂದ ಆಚೆ ಕಡೆ ಬರ್ತಾನೆ. ಮನೆಗೆ ಬಂದಮೇಲೆ ರೋಹಿಣಿ ಅವರೇ ಅಂತ ಕಿರ್ಚಾಡ್ತಾಳೆ. ಬಂದ ತಕ್ಷಣವೇ ಇದೇನು ಈ ಥರ ಕಿರ್ಚಾಡ್ತಾ ಇದೆ, ಏನಾಯಿತು ಅಂದಾಗ ಅದನ್ನು ಒಬ್ರು ಗ್ರಾಚಾರ ಬಿಡಿಸ್ಬೇಕಿತ್ತು, ಅದಕ್ಕೆ ಕರೆದೆ ಅಂತೇಳಿ ಅಂತಾರೆ. ಅದಕ್ಕೆ ಯಾಕೆ ಈ ಥರ ಕೂಗಾಡ್ತಾ ಇದೆಯಾ, ಏನಾಯ್ತಮ್ಮ ಏನು ಅಂದಾಗ ಅದನ್ನು ಈ ರೋಹಿಣಿನ ಕೇಳ್ರಿ ಅಂತೇಳಿ ಅಂತಾರೆ. ರೋಹಿಣಿನ ಯಾಕಪ್ಪ ಕೇಳಬೇಕು, ಅವಳೇನು ಮಾಡಿದ್ದಾಳೆ ಅಂತೇಳಿ ಅಂತಾರೆ. ಈ ಕಡೆ ಅಲ್ಲ ಮಾವ, ಏನಕ್ಕೋಸ್ಕರ ಪೊಲೀಸರು ಕರ್ಕೊಂಡೋಗಿದ್ದು ನನ್ನ ಗಂಡನ ಅಂತೇಳಿ ಅಂದಾಗ ಇದೇ ಪೊಲೀಸರು ಒಂದು ತಪ್ಪು ನಿರ್ಧಾರ ತಗೊಂಡು ಕರ್ಕೊಂಡೋಗಿದ್ದಾರೆ, ಅವನು ಅರೆಸ್ಟ್ ಮಾಡಿದ್ದಾರೆ, ಅವ್ನು ರೋಡಿಗಳನ್ನ ಬಿಟ್ಟು ಓಡಿಸಿದ್ದಾನೆ ಅಂತ ಅಂದ್ಬಿಟ್ಟು ಅಂದಾಗ, ಇಲ್ಲ ಮಾವ ಅದು ನಿಜಾನೇ, ರೋಡಿಗಳು ಬಿಟ್ಟು ಓಡಿಸಿರೋದು ನಿಜಾನೇ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಶಾಂತಿ ಆಯ್ತಲ್ಲ ಇನ್ನೇನು ಮತ್ತೆ ಸತ್ಯೇಶ್ ಚಂದ್ರ ತುಂಡು ಮಾತಾಡ್ದಂಗೆ ಮಾತಾಡ್ತಾ ಇದೆಯಾರಾ, ಗಂಡ ಹೆಂಡ್ತಿ ಇಬ್ಬರದು ಅದೇ ಕೆಲಸ ತಾನೇ ಅಂತೇಳಿ ಈ ಕಡೆ ಶಾಂತಿ ಅಂತಾಳೆ. ಅತ್ತೆ ಒಂದು ಸ್ವಲ್ಪ ಹೇಳೋದನ್ನ ಸೈಲೆಂಟಾಗಿ ಕೇಳಿಸ್ಕೊಳ್ಳಿ, ಮಾಡಿರೋದು ನಿಜ ಆದರೆ ನನ್ನ ಗಂಡ ಮಾಡಿರೋದಲ್ಲ ಅಂತೇಳಿ ಅಂತಾರೆ. ಮತ್ತು ಇನ್ಯಾರು ಮಾಡಿರೋದು ಅಂದರೆ ಈ ರೋಹಿಣಿ ಅಂತೇಳಿ ಅಂತಾರೆ. ಹೌದು, ಸುಳ್ಳು ದ್ರೋಹ ಅನ್ನೋದು ಇವ್ರ ರಕ್ತದಲ್ಲೇ ಬಂದ್ಬಿಟ್ಟಿದೆ, ಮಾನ ಮರ್ಯಾದೆ ಏನಾದರೂ ಇದ್ರೆ ಅಲ್ವಾ ಇವರಿಗೆ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ರೋಹಿಣಿ ಜೋರಾಗಿ, ಮೀನಾ ನನ್ನ ಮಾನ ಮರ್ಯಾದೆ ಬಗ್ಗೆ ಎಲ್ಲ ಮಾತಾಡಬೇಡ, ಚೆನ್ನಾಗಿರೋದಿಲ್ಲ ಅಂತೇಳಿ ಅಂತಾರೆ. ಈ ಕಡೆ ಮನೋಜ ಬಂದ್ಬಿಟ್ಟು ಚೆನ್ನಾಗಿದೆ, ನೀವು ಮಾಡಿರೋ ತಪ್ಪಿಗೆ ಇನ್ನೋಸೆಂಟ್ ಅವ್ರ ಮೇಲೆ ಎತ್ತಾಕ್ಬಿಡ್ತೀರಲ್ವಾ, ನಿನ್ನ ಗಂಡ ಮಾಡಿರೋ ತಪ್ಪಿಗೆ ನನ್ನ ಹೆಂಡ್ತಿ ಮೇಲೆ ಏನಕ್ಕೆ ಎತ್ತಾಕ್ತಾ ಇದ್ದೀರಾ ಅಂತೇಳಿ ಈ ಕಡೆ ಮನೋಜ ಅಂತಾನೆ. ಅದಕ್ಕೆ ಅದು ನಿನ್ನ ಹೆಂಡ್ತಿನೇ ಕೇಳ್ರಿ, ಮಾಡಿದಾರ ಇಲ್ಲ ಅಂತ ಅಂದ್ಬಿಟ್ಟು ನನ್ನೇನು ಯಾಕೆ ಕೇಳ್ತಾ ಇದ್ದೀರಾ ಅಂತೇಳಿ ಈ ಕಡೆ ಮೀನಾ ಅಂತಾಳೆ. ಅದಕ್ಕೆ ನಿಮಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಗಂಡನಿಗೆ ಎಳ್ಕೊಂಡು ಹೋಗ್ತಾ ಇದ್ರು ಸೈಲೆಂಟಾಗಿ ಏನು ಗೊತ್ತಿಲ್ಲದಿರೋ ಥರ ನಿಂತ್ಕೊಂಡಿದ್ರಿ, ಒಂದು ಮಾತು ಬಾಯಿ ಬಿಟ್ಟು ಹೇಳ್ಬೋದಿತ್ತಲ್ವಾ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ರೋಹಿಣಿ, ಇಲ್ಲ ನನಗೂ ಅದಕ್ಕೆ ಸಂಬಂಧನೇ ಇಲ್ಲ, ನಾನೇನಕ್ಕೆ ಆ ಥರ ಕೆಲಸ ಮಾಡ್ಕೊಂಡು ಹೋಗಲಿ, ನಿನ್ನ ಗಂಡ ಏನಾದರೂ ಕುಡಿದ್ಬಿಟ್ಟು ಬಾಟ್ಲಿ ಇಟ್ಕೊಂಡಿದ್ನ ಜೋಬಲ್ಲಿ, ಅದನ್ನು ನೀನು ಕುಡ್ಕೊಂಡು ಬಂದು ಮಾತಾಡ್ತಾ ಇದ್ದೆ ಇಲ್ಲಿ ಅಂದಾಗ ಜೋರಾಗಿ ರೋಹಿಣಿ ಅಂತೇಳಿ ಅಂತಾರೆ. ಅದಕ್ಕೆ ಇನ್ನೊಂದು ಸಲ ನನ್ನ ಗಂಡನ ಬಗ್ಗೆ ಮಾತಾಡಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ, ಸರಿ ಇರೋದಿಲ್ಲ ಅಂತೇಳಿ ಅಂತಾರೆ. ಈ ಕಡೆ ಮನೋಜಗೂ ಸಹ ಆವಾಜ್ ಆಗ್ತಾನೆ, ಏನೇ ನನ್ನ ಮಗನಿಗೆ ನೀನು ಆವಾಜ್ ಹಾಕೋದು ಅಂತೇಳಿ ಈ ಕಡೆ ಶಾಂತಿ ಅಂತಾಳೆ. ನನ್ನ ಗಂಡನ ಬಗ್ಗೆ ಮಾತ್ರ ನಾನು ಕೋಪ ಬರಲ್ವತ್ತೆ ಅಂದಾಗ, ಏನು ನಿನ್ನ ಗಂಡ ಅಂತ ಇದೆಯಾ, ನಾನು ಎತ್ತಿಲ್ವಾ ಅಂತೇಳಿ ಅಂತಾಳೆ. ಅದಕ್ಕೆ ಎತ್ತಿದ್ದೀರಾ, ಇವಾಗ ಎತ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆಯಾ, ಪೊಲೀಸರ ಮುಂದೆನೇ ರೌಡಿ ಅಂತ ಮಾತಾಡಿದ್ರಲ್ಲ ನಿಮ್ಮ ಮಗನ, ಅವಾಗೇನು ಅನಿಸಿಲ್ವಾ ನಿಮಗೆ, ಎತ್ತು ಬಿಟ್ಟರೆ ಬರೋದಿಲ್ಲ, ಯಾವತ್ತಾದ್ರೂ ಮಗನ ಥರ ನೋಡಿದ್ದೀರಾ ನನ್ನ ಗಂಡನ ಅಂತೇಳಿ ಶಾಂತಿ ಮಾತಾಡ್ತಾಳೆ. ನೋಡ್ರಿ ಯಾವ ಥರ ಮಾತಾಡ್ತಾ ಇದ್ದಾಳೆ ಇವಳು ಅಂದಾಗ, ನಿಜಾನೇ ಮಾತಾಡ್ತಾ ಇದ್ದಾಳೆ ಅವಳು ಹೇಳ್ತಾ ಇರೋದ್ರಲ್ಲಿ ಯಾವುದೇ ರೀತಿಯಾದ ತಪ್ಪಿಲ್ಲ, ಅವಳು ಮಾತಾಡ್ತಿರೋದು ನಿಜಾನೇ ಅಂತೇಳಿ ಈ ಕಡೆ ರಂಗನಾಥು ಸಹ ಮೀನಾಗೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ರೋಹಿಣಿಗೆ ಮೊದಲು ನಿಜ ಒಪ್ಕೊಳ್ಳಿ ಅಂದಾಗ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ, ನಾನೇನು ಮಾಡೇ ಇಲ್ಲ ಅಂತೇಳಿ ಅಂತಾರೆ. ಅದಕ್ಕೆ ಕಡೆ ರವಿ ಶ್ರುತಿ, ನೀವೇನು ತಪ್ಪೇ ಮಾಡಿದ್ರೆ ಅದಕ್ಕೆ ಬಂದು ಯಾಕೆ ಈ ಥರ ಕೇಳ್ತಾರೆ ಅಂತೇಳಿ ಅಂತಾರೆ. ಅದಕ್ಕೂ ನನಗೂ ಸಂಬಂಧನೇ ಇಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತೇಳಿ, ಏನು ಅದಕ್ಕೆ ಪ್ರೂಫು, ನಾನೇ ಮಾಡಿದ್ದೀನಿ ಅಂತ ಏನು ಸಾಕ್ಷಿ ಅಂದಾಗ, ನಾವಿದ್ದೀರಮ್ಮ ಸಾಕ್ಷಿ ಹೇಳಿಸ್ತೀರಿ ಬನ್ನಿ ಅಂತೇಳಿ ಈ ಕಡೆ ಪೊಲೀಸರವ್ರು ಬಂದು ನಿಂತ್ಕೊತಾರೆ. ಈ ಕಡೆ ನಿಂತ್ಕೊಂಡಿದ್ದ ತಕ್ಷಣ ರಂಗನಾಥ್, ಹೌದಮ್ಮ ನೋಡಮ್ಮ ಸತ್ಯ ಅಂದೆಲ್ಲ ಬಂದು ನಿಂತ್ಕೊಂಡಿದ್ಯಲ್ವ ಸತ್ಯ ಮುಂದೆನೇ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ರೋಹಿಣಿ, ಇಲ್ಲಮ್ಮವ ನಾನು ಜಸ್ಟ್ ಅವ್ರಿಗೆ ಯಾರೋ ಕಾಗೆ ಗೂಬೆ ಅಂತ ಹೇಳ್ತಾ ಇದ್ದಾಳಲ್ಲ ಮೀನಾ, ಯಾರು ಅಂತ ಮೊದಲು ಬಾಯ್ಬಿಡು, ಏನು ಅಂತ ಬಾಯ್ಬಿಡು ನಿಜ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ರೋಹಿಣಿ, ಮಾವ ಅವ್ರು ನನಗೆ ಗೊತ್ತಿರೋರು, ಅವರಿಗೆ ಸುಮ್ಮನೆ ನಾನು ಅವ್ರ ಬಗ್ಗೆ ಏನು ಭಯ ಇಳಿಸೋಕೆ ಹೇಳಿದೆ ಅಷ್ಟೇ, ಬುದ್ಧಿ ಹೇಳೋಕೆ ಹೇಳಿದೆ, ಆದರೆ ಈ ಥರ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತೇಳಿ ರೋಹಿಣಿ ಅಂದಿದ ತಕ್ಷಣವೇ ಈ ಕಡೆ ಮನೇಲಿರೋರೆಲ್ಲ ಶಾಕ್ ಆಗಿ ಹೋಗ್ತಾರೆ. ಕಾಗೆ ಸುಬ್ಬ ಅಂತ ಅಂದಿದ ತಕ್ಷಣವೇ ಫೈನಾನ್ಸ್ಗೆ ಬಿಡ್ತಾರಲ್ವ ಆ ಕಾಗೆ ಸುಬ್ಬನ ಶ್ರುತಿ ಇದ್ಕೊಂಡು ಅವರಿಗೆ ಆಗೋದಿಲ್ಲ ಅಂದಮೇಲೆ ನೀವೇನಕ್ಕೆ ಅವ್ರ ಹತ್ರ ಹೋದ್ರಿ, ನಮ್ಮ ಮನೆ ವಿಚಾರ ಅವ್ರ ಹತ್ರ ಏನಕ್ಕೆ ಹೇಳಿದ್ರಿ ಅಂತೇಳಿ ಶ್ರುತಿ ಅಂತಾಳೆ. ಅದಕ್ಕೆ ಈ ಕಡೆ ನಾನು ಅವರಿಗೆ ಹೊಡೆಯೋಕೆ ಆ ಥರ ಎಲ್ಲ ಏನು ಹೇಳಲೇ ಇಲ್ಲ, ನನಗೆ ಅವ್ರಿಗೆ ಬುದ್ಧಿ ಕಲಿಸೋಕೆ ಹೇಳಿದೆ ಅಷ್ಟೇ ಅಂತೇಳಿ ಈ ಕಡೆ ರೋಹಿಣಿ ಅಂತಾಳೆ. ಆ ಥರ ಅಂದ ತಕ್ಷಣವೇ ಈ ಕಡೆ ಕಂಪ್ಲೀಟಾಗಿ ಶಾಂತಿ ರೈಸ್ ಆಗಿ ಹೋಗ್ಬಿಡ್ತಾಳೆ. ನಿನಗೇನೇ ಬಂದಿರೋದು, ಏನಕ್ಕೆ ಥರ ಮಾಡ್ತಾ ಇದೆಯಾ, ನಂಗೆ ನಾಚಿ, ನಿನಗೆ ಈ ಕೆಲಸ ಮಾಡೋ ಅವಶ್ಯಕತೆ ಏನಿತ್ತು, ರೋಡಿಗಳನ್ನೆಲ್ಲ ಬಿಟ್ಟು ಓಡಿಸೋ ಅವಶ್ಯಕತೆ ಏನಿತ್ತು ಅಂದಾಗ, ಅತ್ತೆ ನೀವು ಯಾರೋ ಮಾಡಿರೋ ಇದಕ್ಕೆ ನನಗೆ 10 ಲಕ್ಷ ಕೊಡಿ ಅಂತಂದರೆ ನಾನು ಎಲ್ಲಿಂದ ತೊಗೊಂಬರಲಿ, ₹1 ಭಿಕ್ಷೆ ಬೆಳೆದ್ರೇ ಕೊಡದೇ ಇರೋ ಈ ಸಮಾಜದಲ್ಲಿ ನಾನು 10 ಲಕ್ಷ ಒಂದು ವಾರದಲ್ಲಿ ತೊಗೊಂಬಂದು ಕೊಡಿ ಅಂದರೆ ನಾನು ಎಲ್ಲಿಂದ ತೊಗೊಂಬರಲಿ, ನನಗೇನು ಗ್ರಾಚಾರ, ನಿಮ್ಮ ಸ್ಕೂಲಲ್ಲಿ ನಡೆದಿರೋದನ್ನ ನಾನು ಯಾಕೆ ದುಡ್ಡು ಕಟ್ಟಬೇಕು, ನನಗೆ ತಂದು ಕಟ್ಟ್ರಿ ಅಂತಂದರೆ ನಾನು ಎಲ್ಲಿಂದ ತೊಗೊಂಬಂದು ಕಟ್ಟಲಿ ಅಂತೇಳಿ ರೋಹಿಣಿ ಕಿರ್ಚಾಡ್ತಾಳೆ. ಅದೇ ಟೈಮಿಗೆ ಈ ಕಡೆ ರಂಗನಾಥ್, ಏನಮ್ಮ ಯಾವ ನಕ್ಷತ್ರದಿಂದ ನಮ್ಮ ಬಂದೆ ನೀನು ಮಾಡ್ತಾ ಇರೋದು ಕೆಲಸ ಒಂದು ಚೂರು ಪದ್ಧತಿ ಇಲ್ದಿರೋ ಕೆಲಸ ಮಾಡ್ತಾ ಇದೆಯಾ, ಅಲ್ಲ ನಮ್ಮ ಕೆಲಸ ನಮ್ಮ ಮನೆಯ ತೊಂದರೆ ನಾವು ಬೇರೆಯವ್ರ ಹತ್ರ ಯಾಕೆ ಕೊಡ್ತೀಯ, ಕೆಟ್ಟವ್ರನ್ನ ದೂರ ಇಡಬೇಕು ದುಡ್ಡು ಕೊಟ್ಟು ಅಂತಾರೆ, ಆದರೆ ನೀನು ಕೆಟ್ಟವ್ರು ಸಹವಾಸನೆ ಮಾಡ್ತಾ ಇದೆಯಲ್ಲ, ಇದ್ರ ಅವಶ್ಯಕತೆ ಏನಿತ್ತು ನಿನಗೆ ಅಂತೇಳಿ ಈ ಕಡೆ ರಂಗನಾಥ್ ಕಂಪ್ಲೀಟಾಗಿ ಬೈಯೋಕ್ಕೆ ಶುರು ಮಾಡ್ತಾನೆ. ಈ ಕಡೆ ರೋಹಿಣಿ, ಏನಮ್ಮ ನಮ್ಮ ಮೇಲೆ ದ್ವೇಷ ನಿನಗೆ, ನಮ್ಮ ಮನೆಯವ್ರ ಮೇಲೆ ಏನು ದ್ವೇಷ ನಿನಗೆ ಅಂತೇಳಿ ರಂಗನಾಥ್ ಅಂದಾಗ, ಇಲ್ಲ ಮಾವ ಆ ಥರ ಎಲ್ಲ ಏನೂ ಇಲ್ಲ ಅಂದಾಗ, ಮುಚ್ಚು ಬಾಯಿ ಸಾಕು, ನಿನ್ನ ಯಾರಾದರೂ ಸೊಸೆ ಅಂತಾರ, ಮನೆ ಸೊಸೆ ಈ ಥರ ಯಾರಾದರೂ ಮಾಡ್ತಾರಾ, ನನ್ನ ಕಂದನ ಪೊಲೀಸರು ಎಳ್ಕೊಂಡು ಹೋಗ್ತಾ ಇದ್ರು ಸಹ ಒಂದೇ ಒಂದು ಮಾತು ಮಾತಾಡಿದ್ರೆ ಸೈಲೆಂಟಾಗಿ ನಿಂತಿದ್ದೆ ಅಲ್ವಾ, ಅವಾಗೇನಾಗಿತ್ತು, ನೀನು ಬಾಯಿ ಬಿಟ್ಟು ಹೇಳ್ಬೋದಿತ್ತಲ್ವ ಅದನ್ನು ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ನಡಿಯಮ್ಮ ಸ್ಟೇಷನ್ಗೆ ಅಂತೇಳಿ ಇವ್ರು ಅಂದಾಗ,
ಇಲ್ಲ ನಾನು ಹೋಗೋದಿಲ್ಲ ಮನೋಜ್ ಕಾಪಾಡಿ ಮನೋಜ್, ನಾನು ಹೋಗೋದಿಲ್ಲ ಮನೋಜ್ ಅಂತಾರೆ. ಅದಕ್ಕೆ ಮನೋಜ್ ನೀನು ತಾನೇ ಮಾಡಿರೋ ತಪ್ಪು, ನೀನೇ ಹೋಗು, ನನ್ನಿಂದ ಬಂದರೆ ನಾನೇನು ಮಾಡಲಿ ಅಂತೇಳಿ ಮನೋಜ್ ಅಂತಾನೆ. ಅದಕ್ಕೆ ಈ ಕಡೆ ರಂಗನಾಥ್ ಇವರೆಲ್ಲನೂ ಮುಚ್ಚೋ ಬಾಯಿ, ನೀನು ಹೆಂಡ್ತಿ ಕಣೋ ಅವಳು, ಹೋಗೋ ಜೊತೆಲಿ ಏನೂ ಆಗೋದಿಲ್ಲ ಅಂತೇಳಿ ಅಂತಾರೆ. ಈ ಕಡೆ ರೋಹಿಣಿ ಯಾವುದೇ ಕಾರಣಕ್ಕೂ ನಾನು ಹೋಗೋದಿಲ್ಲ ಅಂತೇಳಿ ಹಠ ಮಾಡ್ತಾ ಇರ್ತಾರೆ. ಮೊದಲು ನಡೀರಿ, ಮೊದಲು ಹೋಗಿ ನಿಜ ಒಪ್ಕೊಳ್ಳಿ ಅಂತೇಳಿ ಈ ಕಡೆ ಮೀನಾ ಅಂತಾಳೆ. ಸರಿ ಆಯಿತು ಅಂತೇಳಿ ಶ್ರುತಿ ರವಿ ಅವರೆಲ್ಲನೂ, ಮನೋಜ್ ಅವರೇ ನೀವು ಹೋಗಿದ ತಕ್ಷಣ ನಾನು ನಿಮ್ಮನ್ನು ಅರೆಸ್ಟ್ ಮಾಡಲ್ಲ, ಅವರೇನು ಮಾಡಲ್ಲ, ಅವ್ರ ಜೊತೆ ನೀವು ಸುಮ್ಮನೆ ಹೋಗಿ ಅಂತೇಳಿ ಅಂತಾರೆ. ಈ ಕಡೆ ಕಾನ್ಸ್ಟೇಬಲ್ ಅವರು ಸಹ ನೀವೆಲ್ಲ ಮಾತಾಡ್ತಿರೋದು ನೋಡ್ಕೊಂಡು ನಿಂತ್ಕೊಳ್ಳೋಕೆ ಅದೇನೋ ನಮ್ಮ ಕೆಲಸ, ಮೊದಲು ನಡೀರಿ ಸ್ಟೇಷನಲ್ಲಿ ಮಾತಾಡೋಣ ಬನ್ನಿ ಮೊದಲು ಅಂತೇಳಿ ಈ ಕಡೆ ಶಾಂತಿಗೆ ರೋಹಿಣಿ ಅವರಿಗೆಲ್ಲ ಹೇಳ್ತಾ ಇರ್ತಾರೆ. ಈ ಕಡೆ ರೋಹಿಣಿ ನಾನು ಹೋಗೋದೇ ಇಲ್ಲ ಅಂತೇಳಿ ಹಠ ಮಾಡ್ತಾಳೆ. ಅದಕ್ಕೆ ಏನಿದ್ರು ಸ್ಟೇಷನಲ್ಲಿ ಮಾತಾಡಬೇಕಮ್ಮ, ನಡಿ ಫಸ್ಟು ಅಂತೇಳಿ ರೋಹಿಣಿನ ಅಂತಾರೆ. ಇಲ್ಲ ನಾನು ಬರೋದಿಲ್ಲ ಅಂತ ರೋಹಿಣಿ ಅಂದಿದ್ದಕ್ಕೆ ನಡಿಯ ಫಸ್ಟು ಬಾಯಿ ಮುಚ್ಕೊಂಡು ಅಂಥೇಳಿ ರೋಹಿಣಿನ ಬೈಯೋಕ್ಕೆ ಶುರು ಮಾಡ್ತಾರೆ. ರಂಗನಾಥ್ ನಾನು ಜೊತೆಲಿ ಬರ್ತೀನಿ ಅಂದಿದ್ದಕ್ಕೆ ಇಲ್ಲ ನಾನು ಹೋಗ್ತೀನಿ ಅಂತೇಳಿ ಮನೋಜ್ ಒಪ್ಕೊಂಡು ಅಲ್ಲಿಂದ ಹೋಗೋಕ್ಕೆ ಶುರು ಮಾಡ್ತಾರೆ. ಈ ಕಡೆ ರಂಗನಾಥ್ ಯಾವ ಕರ್ಮ ಮಾಡಿದ್ನೋ, ನಾನು ಏನು ಮಾಡಿದ್ನೋ, ಇಂಥ ಸೊಸೆನ ಮನೆಗೆ ಕಡ್ಕೊಳ್ಳೋಕ್ಕೆ ಅಂತೇಳಿ ಬೇಜಾರು ಮಾಡ್ಕೊತಾ ಇರ್ತಾನೆ. ಈ ಕಡೆ ಕಾನ್ಸ್ಟೇಬಲ್ ನಡಿಯಮ್ಮ ಫಸ್ಟು ಅಂತ ಹೇಳಿ ರೋಹಿಣಿನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಕ್ರಿಶ್ ಕರ್ಕೊಂಡು ಹೋಗ್ಬೇಡಿ ಆಂಟಿನ ಅಂತೇಳಿ ಅಂದರು, ಕೇಳೋದೇ ಇಲ್ಲ ಸೂರ್ಯ ಅವ್ರು ಬೇಕಾ ನಿಮಗೆ ಅಂತ ಅಂದಾಗ ಅವರು ಬೇಕು ಇವರು ಬೇಕು ಅಂತೇಳಿ ಈ ಕಡೆ ಕ್ರಿಶ್ ಅಂತಾನೆ. ಸರಿ ಅಂತ ಹೇಳಿ ಈ ಕಡೆ ರೋಹಿಣಿನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಡ್ರೈವರಿಗೆ ಸ್ವಲ್ಪ ನಿಧಾನವಾಗಿ ಹೋಗಿ, ನಾನು ನಿಮ್ಮ ಹಿಂದೆನೇ ಬರ್ತೀನಿ, ಹುಷಾರಾಗಿ ನಡೀರಿ ಅಂತೇಳಿ ಮನೋಜ ಹೇಳಿ ಅವ್ರ ಹಿಂದೆನೇ ಮನೋಜನು ಸಹ ಹೋಗ್ತಾನೆ. ಅಲ್ಲಿಗೆ ಸ್ಟೇಷನ್ಗೆ ಕರ್ಕೊಂಬಂದ ಮೇಲೆ ಈ ಕಡೆ ಪೊಲೀಸರು ರೋಹಿಣಿನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ರೋಹಿಣಿನ ಬಿಡ್ತಾರಾ ಅಥವಾ ಅರೆಸ್ಟ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್.